ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಗೌರಿ ಕಲ್ಯಾಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ವಿವೇಕ್ ತಾತನಿಗೋಸ್ಕರ ಅಂತ ಗೌರಿನ ಇದೇ ಮನೆಯಲ್ಲಿ ಇರೋ ಕೇಳ್ತಾರೆ. ಆಗ ಇಷ್ಟೊತ್ತವರೆಗೂ ಏನೋ ಹೇಳ್ತಿದ್ರಿ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸಲ್ಲ, ಒಪ್ಕೊಳ್ಳಲ್ಲ, ಇನ್ನು ಯಾಕೆ ಯೋಚನೆ ಮಾಡ್ತಾ ನಿಂತಿದ್ಯಾ, ಈ ಮನೆಯಿಂದ ಹೊರಗೆ ಹೋಗಿ ಅಂತ. ಆದರೆ ಈಗ ನೋಡ್ತಿದ್ರೆ ತಾತನಿಗೋಸ್ಕರ ಅಂತ ಬಂದು ನನ್ನನ್ನು ಇದೇ ಮನೆಯಲ್ಲಿ ಇರೋ ಕೇಳ್ತಿದ್ದೀರಾ ಅಂತ ಗೌರಿ ಕೇಳಿದಾಗ, ಗೌರಿ ನಾನು ಈಗ ಏನು ಹೇಳೋ ಪರಿಸ್ಥಿತಿಲಿಲ್ಲ, ಎಷ್ಟೊತ್ತವರೆಗೂ ಕೋಪ ಮಾಡಿಕೊಂಡು ಮಾತಾಡಿದೆ, ಆದರೆ ಈಗ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ತಾತನಿಗೋಸ್ಕರ ಇದೇ ಮನೆಯಲ್ಲಿ ಇರು ಗೌರಿ ಅಂತ ಕೇಳ್ಕೊತಾರೆ ವಿವೇಕ್. ಆಗ ಗೌರಿ ಯಾಕಿರಬೇಕು, ಇಷ್ಟೊತ್ತವರೆಗೂ ನೀವೇ ಇಷ್ಟೆಲ್ಲ ಮಾತಾಡಿದ ಮೇಲೆ ನಾನು ಈ ಮನೇಲಿ ಇರಬೇಕಾ ಅಂತ ಗೌರಿ ಹೇಳ್ತಾರೆ. ಗೌರಿ ತಾತನ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಡಾಕ್ಟರ್ ಹೇಳಿರೋ ಎಲ್ಲ ವಿಷಯನೂ ವಿವೇಕ್ ಹೇಳಿದಾಗ ಗೌರಿ ಕೂಡ ಆಶ್ಚರ್ಯ ಆಗುತ್ತೆ. ವಿವೇಕ್ ಅವರೇ, ನೀವು ಹೇಳ್ತಾ ಇರೋದು ನಿಜಾನಾ ಅಂತ ಗೌರಿ ಹೇಳ್ತಾರೆ. ಹೌದು ಗೌರಿ, ಅದಕ್ಕೋಸ್ಕರನೇ ನಾನು ಒಪ್ಕೊಂಡಿದ್ದು, ಸುಮ್ಮನೆ ಆಗಿದ್ದು, ದಯವಿಟ್ಟು ನೀನು ತಾತನಿಗೋಸ್ಕರ ಇದೇ ಮನೇಲಿ ಇರ್ತೀಯಾ ಅಂತ ವಿವೇಕ್ ಕೇಳ್ಕೊತಾರೆ. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೆ ನಾನು ತಾತನಿಗೋಸ್ಕರ ಆದರೂ ಇಲ್ಲೇ ಇರ್ತೀನಿ, ಅದಾದಮೇಲೆ 3 ತಿಂಗಳಾಗಿದ್ದ ತಕ್ಷಣ ಈ ಮನೆಯಿಂದ ಹೊರಗೋಗ್ತೀನಿ ಮನೆ ಬಿಟ್ಟು ಅಂತ ಗೌರಿ ಹೇಳ್ತಾರೆ. ಸರಿ ಆಯಿತು ಅಂತ ವಿವೇಕ್ ಕೂಡ ಒಪ್ಕೋತಾರೆ. ಇಬ್ಬರು ಮಾತಾಡ್ಕೊಂಡು ಬಂದಿದ ತಕ್ಷಣ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಗೌರಿ, ಮನೆ ಬಿಟ್ಟು ಹೋಗ್ತೀನಿ, ಬ್ಯಾಗ್ ತಗೊಂಡು ಬರ್ತೀನಿ ಅಂತ ಹೋದೆ, ಇನ್ನು ಇಲ್ಲೇ ನಿಂತಿದೆಯಲ್ಲ, ಇಷ್ಟೆಲ್ಲ ಆಯಿತು ಮನೆಯಲ್ಲಿ ಅಂತ ನಿರ್ಧಾರ ಏನಾದರೂ ಬದಲಾಯಿಸ್ತಾ ಇಲ್ಲ ಅಂದರೆ ವಿವೇಕ್ ಜೊತೆ ಮಾತಾಡಿ ಇದೇ ಮನೇಲಿ ಇರ್ತೀಯಾ, ಬೇರೆ ದಾರಿ ಇಲ್ಲ ಅಂತ ಕೇಳ್ತಿದ್ದ ಅಂತ ಚಂಚಲ ಹೇಳಿದಾಗ, ನಾನು ಯಾಕೆ ಮನೆ ಬಿಟ್ಟು ಹೋಗ್ತೀನಿ, ಅಷ್ಟಕ್ಕೂ ಇದು ನನ್ನ ಮನೆ ಅಲ್ವಾ, ಮನೆ ಯಾಕೆ ಬಿಟ್ಟು ಹೋಗಬೇಕು ಅಂತ ಆಗ ಚಂಚಲ ಹತ್ರ ಗೌರಿ ಹೇಳ್ತಾರೆ. ಆಗ ಸರಿತಾ ಹೇಳ್ತಾರೆ, ಪರವಾಗಿಲ್ಲ, ಚೆನ್ನಾಗೇ ನಾಟಕ ಮಾಡ್ತೀಯಾ, ಇಷ್ಟೊತ್ತವರೆಗೂ ಮನೆ ಬಿಟ್ಟು ಹೊರ್ಗೋಗ್ತೀನಿ ಅಂತ ಹೇಳ್ತಿದ್ದೆ, ಈ ಮನೇಲಿ ಗೌರವ ಇಲ್ಲ ಅಂತ ಹೇಳ್ತಿದ್ದೆ, ಆದರೆ ಈಗ ನೋಡಿದರೆ ಬದಲಾಗಿ ಈ ಥರ ಹೇಳ್ತಾ ಇದೆಯಾ, ಅಷ್ಟು ಬೇಗ ನೀನು ನಿರ್ಧಾರನ ಬದಲಾಯಿಸ್ಬಿಟ್ಟ, ನನಗೆ ಗೊತ್ತು ಈ ದೊಡ್ಡ ಮನೆನ ಬಿಟ್ಟು ನೀನು ಎಲ್ಲಿಗೂ ಹೋಗಲ್ಲ, ಇದಕ್ಕೋಸ್ಕರನೇ ಈ ಮನೆಗೆ ಮದುವೆ ಆಗಿ ಬಂದಿರೋದು, ಅಂಥದ್ರಲ್ಲಿ ನೀನು ಹೋಗ್ತೀಯಾ ಗೌರಿ, ನನಗೆ ಗೊತ್ತಿಲ್ವಾ, ನಿಮ್ಮ ಮನೆಯವ್ರ ಪ್ಲ್ಯಾನ್ ಎಲ್ಲ ತಿಳ್ಕೊಂಡೇನೆ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ನಾನು ಹೇಳಿದ್ದು, ಇದೇ ಕಾರಣಕ್ಕೆ ಅಂತ ಕೋಪ ಮಾಡಿಕೊಂಡು ಸರಿತಾ ಹೇಳ್ತಾರೆ. ಅಮ್ಮ, ಏನು ಮಾತಾಡ್ತಿದ್ದೀರಾ ನೀವು, ಅಷ್ಟಕ್ಕೂ ನನ್ನ ಹೆಂಡತಿ ಬಗ್ಗೆ ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತ ವಿವೇಕ್ ಸರಿತಾ ಹತ್ರ ಹೇಳಿದ ತಕ್ಷಣವೇ ಆಗ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನು ವಿವೇಕ್, ಏನಂದೆ ನೀನು ಅಂತ ಸರಿತಾ ಕೇಳ್ತಾರೆ. ನಿಜಾನೇ ಹೇಳ್ತಾ ಇರೋದು, ನಾನು ಏನು ಹೇಳಿದ್ನೋ ಅದು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ನೀವು ನನ್ನ ಹೆಂಡತಿ ಬಗ್ಗೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ, ನನ್ನ ಹೆಂಡತಿ ಗೌರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವೆಲ್ಲರೂ ಈ ಥರ ಹೇಳಿದ ತಕ್ಷಣ ನಾನು ನಂಬ್ತೀನ ಅಮ್ಮ, ನೀವು ಗೌರಿನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಗೊತ್ತು, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಕೋಪ ಮಾಡಿಕೊಂಡು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆದರೆ ಗೌರಿ ಮನೆಗೆ ಸೊಸೆಯಾಗಿ ಬಂದಿದ್ದು ಮೋನಿಕಾ ಮದುವೆ ಮನೆ ಬಿಟ್ಟು ಹೋಗಿದ್ದಕ್ಕೆ, ಅದನ್ನು ಬಿಟ್ಟು ಈ ಮನೆ ಸೊಸೆಯಾಗಿ ಬರಬೇಕು ಅಂತ ಗೌರಿ ಯಾವತ್ತೂ ಅಂದ್ಕೊಂಡಿಲ್ಲ, ಇದೇ ನಿಜ ಅಂತ ಗೌರಿ ಪರವಾಗಿ ನಿಂತ್ಕೊಂಡು ಸರಿತಾ ವಿರುದ್ಧ ಮಾತಾಡ್ತಾರೆ ವಿವೇಕ್ ಅವರು. ಆಗ ವಿವೇಕ್, ನೀನು ನನ್ನ ವಿರುದ್ಧ ಮಾತಾಡ್ತಿದೀಯಾ ಅಂತ ಸರಿತಾ ಹೇಳ್ತಾರೆ. ಇಷ್ಟೊತ್ತವರೆಗೂ ಹೆಂಡ್ತಿ ಅಂತ ಒಪ್ಕೊಳ್ಳಿಲ್ಲ ಅಂತ ಹೇಳಿದೆ, ಹಾಗೆ ಆಶೀರ್ವಾದ ಮಾಡಲ್ಲ ಅಂತ ಬೇರೆ ಹೇಳಿದ್ದೆ, ಈಗ ನೋಡಿದರೆ ಇದ್ದಕ್ಕಿದ್ದಾಗೆ ನೀನು ಬದಲಾಗಿ ಮಾತಾಡ್ಕೊಂಡು ಬಂದು ಗೌರಿ ನನ್ನ ಹೆಂಡ್ತಿ, ಅವ್ರ ವಿರುದ್ಧ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಿದೆಯಲ್ಲ ವಿವೇಕ್, ನನಗೆ ನಂಬಕ್ಕಾಗ್ತಿಲ್ಲ, ನನ್ನ ಮಗ ವಿವೇಕ್ ಈ ಥರ ಹೇಳ್ತಿದ್ದಾನಾ ಅಂತ ಸರಿತಾ ಹೇಳ್ತಾರೆ. ಹೌದಮ್ಮ, ನಾನೇ ಹೇಳ್ತಾ ಇರೋದು, ಅಷ್ಟಕ್ಕೂ ತಪ್ಪು ಯಾರೇ ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳ್ಬೇಕು ಅಂತ ನೀವೇ ಅಲ್ವಾ ಹೇಳ್ಕೊಟ್ಟಿದ್ದು, ಆಗಂದ್ಮೇಲೆ ನೀವು ತಪ್ಪಾಗಿ ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಆಗಂದ್ಮೇಲೆ ನಾನು ನಿಮ್ಮ ವಿರುದ್ಧ ಮಾತಾಡಬೇಕಲ್ವಾ ಅಂತ ವಿವೇಕ್ ಹೇಳ್ತಾರೆ. ಅಷ್ಟರಲ್ಲಿ ದೀನಾ ಬಂದು ಅವರು ಕೇಳಿಸ್ಕೊಂಡು ಹೊರಗೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನು ನಡೀತಿದೆ ಅಂತ. ಈಗ ವಿವೇಕ್ ಅದನ್ನು ನೋಡಿದ ತಕ್ಷಣ, ಗೌರಿ ಯಾವತ್ತಿದ್ರು ಈ ಮನೆ ಸೊಸೆ, ಯಾರೂ ಒಪ್ಕೊಂಡಿಲ್ಲ ಅಂದ್ರೂ ಇದೇ ನಿಜ ಅಮ್ಮ, ಬರೀ ಮನೆಯವ್ರಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಯಾವತ್ತಿದ್ರು ಗೌರಿ ಬೇರೆ ಯಾರೂ ಅಲ್ಲ, ನನ್ನ ಹೆಂಡ್ತಿ, ಅದನ್ನು ಎಲ್ಲರೂ ಒಪ್ಕೋಬೇಕು, ನಾನು ಎಷ್ಟೇ ಕೋಪ ಮಾಡಿಕೊಂಡು ನಾನು ಮತ್ತು ಗೌರಿ ಜಗಳ ಆಡಿಕೊಂಡು ದೂರ ಆಗಬಹುದು, ಹಾಗಂತ ಗೌರಿ ನನ್ನ ಹೆಂಡ್ತಿ ಈ ಮನೆ ಸೊಸೆ ಅಲ್ಲ ಅಂತ ಇಲ್ಲಿ ಯಾರಿಗೂ ಹೇಳೋ ಅಧಿಕಾರ ಇಲ್ಲ, ಗೌರಿ ಇದೇ ಮನೇಲಿ ಇರಬೇಕು, ಇದೇ ಮನೇಲಿ ಇರ್ತಾರೆ ಅಲ್ವಾ ಗೌರಿ ಅಂತ ವಿವೇಕ್ ಹೇಳಿದಾಗ, ಹೌದು ಸರಿಯಾಗಿ ಹೇಳಿದ್ರಿ ಅಂತ ಆಗ ಗೌರಿ ಹೇಳಿ ಒಪ್ಕೋತಾರೆ. ಈ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಹೇಗೆ ಅಧಿಕಾರ ಇದೆಯೋ ಅದೇ ಥರನೇ ನನಗೂ ಈ ಮನೇಲಿ ಇರೋ ಅಧಿಕಾರ ಇದೆ, ನಾನು ಯಾಕೆ ಮನೆ ಬಿಟ್ಟು ಹೋಗಬೇಕು, ನಾನು ಹೋಗೋಣ ಅಂತಾನೆ ಬ್ಯಾಗ್ ತಗೊಂಡು ಬರೋಕ್ಕೆ ಹೋಗಿದ್ದೆ, ಅದಾದಮೇಲೆ ಇವತ್ತು ಹಬ್ಬದ ದಿನ, ಇವತ್ತು ಲಕ್ಷ್ಮೀ ಪೂಜೆ ಮಾಡಿದ್ದೀವಿ, ಈ ಮನೆ ಸೊಸೆಯಾಗಿ ನಾನೇ ಲಕ್ಷ್ಮಿಯಾಗಿ ಬಂದು ನಾನೇ ಇವತ್ತು ಮನೆ ಬಿಟ್ಟು ಹೋದರೆ ಅದೇಗೆ ಸರಿಯಾಗುತ್ತೆ, ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಗೌರಿ ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.